ನಮಸ್ಕಾರ ವೀಕ್ಷಕರೇ, ಸ್ವಾರಸ್ಯ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಇವತ್ತೊಂದು ಅದ್ಭುತವಾದ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ. ಈ ಸ್ಥಳ ಶೈಕ್ಷಣಿಕ, ವಿಜ್ಞಾನ ಹಾಗೂ ತಂತ್ರಜ್ಞಾನ ವಿಷಯಗಳನ್ನ ಒಳಗೊಂಡಂಥ ಅತ್ಯಂತ ಸುಪ್ರಸಿದ್ಧವಾದ ಒಂದು ಸ್ಥಳ ಅಂತ ಹೇಳ್ಬೋದು. ಇದು ಗಾಂಧಿವಾದಿ, ಶಿಕ್ಷಣ ತಜ್ಞ ಹಾಗೂ ವಿಜ್ಞಾನಿ ಅಂತ ಪ್ರಸಿದ್ಧಿ ಪಡೆದಿರುವಂಥ ಒಬ್ಬ ಮುಖ್ಯ ವ್ಯಕ್ತಿಯ ಗೌರವ ಹಾಗೂ ಜ್ಞಾಪಕಾರ್ಥವಾಗಿ ಕಟ್ಟಿರುವಂತಹ ಒಂದು ವಿಶಿಷ್ಟವಾದ ಒಂದು ಕೇಂದ್ರವಾಗಿದೆ. ಅದು ಬೇರೆ ಯಾವುದಲ್ಲ ವೀಕ್ಷಕರೇ, ಡಾಕ್ಟರ್ ಎಚ್ ನರಸಿಂಹಯ್ಯ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಅಂತೇಳಿ ಇದನ್ನ ಸೈನ್ಸ್ ಪಾರ್ಕ್ ಅಂತ ಕೂಡ ಕರೀತಾರೆ. ವೀಕ್ಷಕರೇ, ಇದು ಬೆಂಗಳೂರಿಂದ ಸುಮಾರು 95 ಕಿಲೋಮೀಟರ್ ಅಂತರನ ಒಳಗೊಂಡಿದೆ. ಇದು ಗೌರಿಬಿದೂರಿಂದ ಸುಮಾರು 15 ಕಿಲೋಮೀಟರ್ ದೂರವನ್ನು ಹೊಂದಿದೆ. ವೀಕ್ಷಕರೇ, ಬೆಂಗಳೂರಿಂದ ಇಲ್ಲಿಗೆ ಬರಬೇಕು ಅಂತಂದ್ರೆ ನೀವು ಗೌರಿಬಿದೂರು ಮಾರ್ಗವಾಗಿ ಬರಬಹುದು. KSRTC ಮತ್ತೆ ಸಿವಿಲ್ ಬಸ್ಸಸ್ ಕೂಡ ಇಲ್ಲಿಗೆ ಅವೈಲೇಬಲ್ ಇರುತ್ತೆ. ನೀವು ತುಮಕೂರಿಂದ ಬರೋದಾದ್ರೆ ಕೊರಟಗೆರೆ ಮತ್ತೆ ಬೈರನಹಳ್ಳಿ ಮಾರ್ಗವಾಗಿ ಈ ಒಂದು ಜಾಗನ ತಲುಪಬಹುದಾಗಿದೆ. ವೀಕ್ಷಕರೇ, ಈ ಒಂದು ಕೇಂದ್ರದ ಸ್ಥಾಪನೆಗೆ ತುಂಬಾ ವ್ಯಕ್ತಿಗಳ ಪಾತ್ರ ಅಮೂಲ್ಯವಾಗಿದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಇಂದಿನ ಸೋಮನಾಥ್ ಅವರು ಅಂದ್ರೆ ಇಸ್ರೋ ಪ್ರೆಸಿಡೆಂಟ್ ಅವರು ಈ ಒಂದು ಸ್ಥಳದ ಉದ್ಘಾಟನೆಗೆ ಬಂದಿದ್ರು. ಮತ್ತೆ ಈ ಒಂದು ವಿಷಯದ ಬಗ್ಗೆ ಅವರ ಶ್ರಮ ಕೂಡ ಇದೆ. ಅದೇ ರೀತಿ ಯಾರ ಪಾತ್ರ ಎಷ್ಟೆಷ್ಟಿದೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೂ ಈ ಒಂದು ಸ್ಥಳದ ವಿಶೇಷತೆ ಏನು, ಒಳಗಡೆ ಯಾವೆಲ್ಲ ವಿಷಯಗಳನ್ನ ಒಳಗೊಂಡಿದೆ ಹಾಗೂ ಏನೆಲ್ಲ ಒಂದು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಸೈನ್ಸ್ ಪಾರ್ಕ್ ಒಳಗಡೆ ಬಂದಿದ ತಕ್ಷಣ ನಿಮಗೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಈ ಟಿಕೆಟ್ ಕೌಂಟರಲ್ಲಿ ನೀವು 10 ರೂಪಾಯಿನ ಪೇ ಮಾಡಿಬಿಟ್ಟು ಟಿಕೆಟ್ ತಗೊಂಡು ನೀವು ಒಳಗಡೆ ಹೋಗಬೇಕಾಗುತ್ತೆ. ಒಳಗಡೆ ಹೋಗಿದ ತಕ್ಷಣ ನೀವೆಲ್ಲ ಒಂದು ಪ್ಲೇಸಸ್ನ ವೀಕ್ಷಣೆ ಮಾಡ್ಬೋದಾಗಿದೆ. ಸೈನ್ಸ್ ಪಾರ್ಕ್ನ ಒಳಗಡೆ ಬಂದಿದ್ದೀನಿ. ಒಳಗಡೆ ನಮಗೆ ಏನೆಲ್ಲ ವಿಷಯಗಳಿದೆ, ಆಮೇಲೆ ಯಾವ ರೀತಿಯ ವೈಶಿಷ್ಟ್ಯತೆಗಳಿದೆ, ಆಮೇಲೆ ಅಲ್ಲಿ ಏನೇನು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಆನಂದ್ ಸರ್ ಅಂತ ಹೇಳ್ಬಿಟ್ಟು. ನಮಗೆ ಅವರು ನೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಈ ಒಂದು ಸೈನ್ಸ್ ಪಾರ್ಕ್ನ ಒಳಗಡೆ ಏನೆಲ್ಲ ವಿಶೇಷತೆಗಳಿದೆ ಅಂತ ದಯವಿಟ್ಟು ತಿಳಿಸ್ಕೊಡಿ ಸರ್. ಈಗ ಸ್ಟಾರ್ಟಿಂಗಲ್ಲಿ ನಾವು ಇದ್ರ ಮುಂದೆ ನಿಂತಿದ್ದೀವಿ, ಇದರ ವಿಶೇಷತೆಯಿಂದ ಸ್ಟಾರ್ಟ್ ಮಾಡೋಣ ಸರ್. ಓಕೆ ಸರ್, ಬನ್ನಿ ಸರ್. ನೋಡಿ, ಇದು ಒಂದು ಸ್ಕೇಲ್ ಮಾರ್ಟ್ ಆಫ್ ಸೋಲಾರ್ ಸಿಸ್ಟಮ್ ಅಂತ. ಅಂದರೆ ಏನು ಮಾಡಿದ್ದಾರೆ ಅಂದರೆ, ಒಂದು ಸ್ಕೇಲ್ ಮಾಡಿ ಕನ್ವರ್ಟ್ ಮಾಡಿದ್ದಾರೆ. ನೋಡಿ, ಸೂರ್ಯ ಈ ಸೈಜಲ್ಲಿ ಅಂದರೆ 1.5 ಮೀಟರ್ ಡಯಾಮೀಟರ್ ಕನ್ವರ್ಟ್ ಮಾಡಿದ್ದಾರೆ. ಸೂರ್ಯ 1.5 ಮೀಟರ್ ಡಯಾಮೀಟರ್ ಇದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಮರ್ಕ್ಯೂರಿ ಯಾವ ಸೈಜಲ್ಲಿ ಇರುತ್ತೆ, ವೀನಸ್ ಯಾವ ರೀತಿ ಇರುತ್ತೆ, ಅರ್ತ್ ಯಾವ ರೀತಿ ಇರುತ್ತೆ ಅಂತ ಒಂದು ಸ್ಕೇಲ್ ಮಾಡಿ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗೋ ಥರ ಕನ್ವರ್ಟ್ ಮಾಡಿ ತೋರಿಸಿರ್ತಕ್ಕಂಥದ್ದು. ನೋಡಿ, ನಾವು ಸೂರ್ಯನಿಗೆ ಹೋಲಿಕೆ ಮಾಡ್ಕೊಂಡ್ರೆ ಮರ್ಕ್ಯೂರಿ ಯಾವ ಸೈಜಲ್ಲಿ ಇದೆ ಅಂದರೆ 1% ಅಲ್ಲಿ 0.5% ಕೂಡ ಇಲ್ಲ. ಹೌದು, ನಮ್ಗೆ ನೋಡ್ತಾ ಇರ್ಬೋದು, ಒಂದು ಚಿಕ್ಕದಾಗಿ ಕಾಣ್ತಾ ಇದೆ. ಅದೇ ಥರ ಸೆಕೆಂಡ್ ಪ್ಲಾನೆಟ್ ಬಂದ್ಬಿಟ್ಟು ವೀನಸ್, ಅಲ್ಲಿ ಕಾಣ್ತಿದೆ. ಅದು ಸಹ 1% ಇಲ್ಲ. ಅದು ಸಹ ಅದು ಸಹ 1% ಇಲ್ಲ ಸೆಕೆಂಡ್ ಪ್ಲಾನೆಟು. ಥರ್ಡ್ ಪ್ಲಾನೆಟ್ ಬಂದ್ಬಿಟ್ಟು ಅರ್ತ್. ನಾವು ಅರ್ಥಲ್ಲೇ ಇರ್ತಕ್ಕಂಥದ್ದು. ನಾವೆಲ್ಲ ಜೀವಿಗಳು ವಾಸ ಆಗ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥ ಒಂದು ಪ್ಲಾನೆಟ್ ಅಂದರೆ ಅರ್ಥಲ್ಲಿ ಇರ್ತಕ್ಕಂಥದ್ದು. ನೋಡಿ, ಅರ್ತ್ ಪ್ಲಾನೆಟ್ ಇದು ಸಹ 1%, 0.92% ಇರ್ತಕ್ಕಂಥದ್ದು. ಅಂದರೆ ಸೂರ್ಯನಿಗೆ ಕಂಪೇರ್ ಮಾಡ್ಕೊಂಡ್ರೆ ಡಯಾಮೀಟರ್ಗೆ. ನೋಡಿ, ನಮ್ಮ ಸೂರ್ಯನಿಗೆ ಡಯಾಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ ನಮ್ಮ ಅರ್ಥಗಳು 109 ಅರ್ಥ ಹಾಕಿದ್ರೆ ಸಣ್ಣ ಡಯಾಮೀಟರ್ ಬರುತ್ತೆ. ಅಷ್ಟು ದೊಡ್ಡದು ಸಣ್ಣ ಅಂತ, ಅಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಸಣ್ಣ ಅಂತ ತೋರಿಸಿರ್ತಕ್ಕಂಥದ್ದು. ಅದೇ ಥರ ಇದು ಮಂಗಳ ಗ್ರಹ ಯಾವ ಸೈಜಲ್ಲಿ ಅಂತ ಇಲ್ಲಿ ತೋರಿಸಿದ್ದಾರೆ. ಮತ್ತೆ ಜುಪಿಟರ್ ಗುರುಗ್ರಹ ಅಂತ ಕರೀತಾರೆ. ಅಂದ್ರೆ ಎಲ್ಲ ಗ್ರಹಗಳಲ್ಲಿ ಕಂಪೇರ್ ಮಾಡಿದ್ರೆ ಗುರುಗ್ರಹ ಅನ್ನೋದು ದೊಡ್ಡ ಗ್ರಹ ಅಂತ ಕರೀತಾರೆ. ಇದರಲ್ಲಿ ಗ್ರಾವಿಟಿ ಸಹ ಮೋರ್ ಇರುತ್ತೆ ಸರ್, ತುಂಬಾ ಇರುತ್ತೆ. ಅದೇ ತರ ಮತ್ತೆ ಸ್ಯಾಟರ್ನ್ ನೋಡ್ರಿ, ಇದು ಬಂದ್ಬಿಟ್ಟು ರಿಂಗ್ ಅನ್ನು ಹೊಂದಿರತಕ್ಕಂಥ ಒಂದು ಗ್ರಹ. ಇದು 2ನೇ ದೊಡ್ಡ ಗ್ರಹ ಅಂತ ಕರೀತಾರೆ, ಶನಿ ಗ್ರಹನ. ಅದೇ ಥರ ಯುರೇನಸ್ ಮತ್ತು ನೆಪ್ಚೂನ್. ನೋಡಿ, ಯುರೇನಸ್ ಮತ್ತು ನೆಪ್ಚೂನು ಇವು ಯಾಕಂದ್ರೆ ಬ್ಲೂ ಪ್ಲಾನೆಟ್ ಥರ ಕಾಣ್ತಾ ಇದೆ. ಇವು ಸೂರ್ಯನಿಂದ ತುಂಬ ದೂರದಲ್ಲಿರ್ತಕ್ಕಂಥ ಪ್ಲಾನೆಟು. ಇವು ಸಹ ರಿಂಗ್ ಇರುತ್ತೆ, ಆದರೆ ಬಟ್ ನಮಗೆ ಕಾಣೋದಿಲ್ಲ. ಅದು ಡೆಸ್ಟ್ ಪಾರ್ಟಿಕಲಿಂದ ಕೂಡಿರುತ್ತೆ. ತುಂಬ ದೂರದಲ್ಲಿರ್ತಕ್ಕಂಥ ಪ್ಲಾನೆಟು. ಇದರಲ್ಲಿ ಟೆಂಪ್ರೇಚರ್ ಸಹ ತುಂಬ ಕಡಿಮೆ ಇರುತ್ತೆ. ಅದೇ ಥರ ಬಂದ್ಬಿಟ್ಟು ನೆಪ್ಚೂನ್, ಇದು ತುಂಬ ದೂರದಲ್ಲಿರ್ತಕ್ಕಂಥ ಪ್ಲಾನೆಟು. ಇದಕ್ಕೂ ಸಹ ರಿಂಗ್ ಇರುತ್ತೆ. ಈ ತರ ಬ್ಲೂ ಪ್ಲಾನೆಟ್ ತರ ಇರುತ್ತೆ ಅಂತ ಒಂದು ಸ್ಕೇಲ್ ಮಾಡಿ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗೋ ತರ ಇಲ್ಲಿ ತೋರಿಸಿರ್ತಕ್ಕಂಥ ಒಂದು ಅರ್ಥದಿಂದ ಯಾವ್ಯಾವ ಗ್ರಹಗಳು ಎಷ್ಟೆಷ್ಟು ಸೈಜ್ ಅಲ್ಲಿ ಇರುತ್ತೆ ಅಂತ ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ಆಕೃತಿಯಲ್ಲಿ ಗೊತ್ತಾಗುತ್ತೆ. ಹೌದು, ಓಕೆ, ಸೂಪರ್. ಮತ್ತೊಂದು ವಿಶೇಷಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು? ಹೌದು ಸರ್. ಇದರ ವಿಶೇಷತೆಗಳು ಏನೇನು ಇರಬಹುದು ಸರ್? ಇದು ಒಂದು 4 ಸೌಂಡ್ ಇನ್ಸ್ಟ್ರೂಮೆಂಟ್ ಇದೆ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಇದು ಲಿಥೋಫೋನ್ ಅಂತ.
ನೀವು ನೋಡ್ಬೋದು ಲಿಥೋಫೋನ್ ಅಂದರೆ ಅಥವಾ ಕನ್ನಡದಲ್ಲಿ ಶಿಲಾನಾದ ಅಂತ ಕರೀತಾರೆ. ಶಿಲೆ ಅಂದರೆ ಕಲ್ಲು, ನಾದ ಅಂದರೆ ಸ್ವರ ಅಂತ. ನೋಡಿ ಇಲ್ಲಿ ಲೆಂತ್ ವೇರಿಯೇಷನ್ ಇದೆ ನೋಡಿ, ಇದು ಲೆಂತ್ ವೇರಿಯೇಷನ್ ಇದೆ ಮತ್ತು ಥಿಕ್ನೆಸ್ ಸಮ್ ವೇರಿಯೇಷನ್ ಇರುತ್ತೆ. ನಾವು ಸಪ್ತಸ್ವರಗಳು ಅಂತ ಏನು ಕರಿತೀವಿ ಸರಿಗಮಪದಿಸ, ಆ ಟೂನ್ ಇದರಲ್ಲಿ ಬರುತ್ತೆ. ನಾವು ಪ್ಲೇ ಮಾಡಿ ನೋಡ್ಬೋದು. ಇದು ಏನಂದರೆ ಕಲ್ಲಲ್ಲಿ ನಾದ ಬರ್ತಾ ಇರೋದಕ್ಕೆ ಒಂದು ಎಕ್ಸಾಂಪಲ್. ಯಾವ ರೀತಿ ಬರುತ್ತೆ ಅಂತ ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು ಸರ್. ಸನಿತಪ ಮಗರಿಸ್ ಅಂತ ರಿಟರ್ನ್ ಬರುತ್ತೆ. ಸೌಂಡ್ ಟ್ರೈ ಮಾಡಿ. ನೈಸ್ ಎಕ್ಸ್ಪೀರಿಯನ್ಸ್ ಸರ್, ತುಂಬ ಚೆನ್ನಾಗಿದೆ ಇದು ಕೂಡ. ಓಕೆ ಸರ್, ಇದು ಮಕ್ಕಳಿಗೆ ಈಸಿಯಾಗಿ ಇದು ಮಾಮೂಲಿ ಗ್ರ್ಯಾಂಡ್ ಅಂದರೆ ಸ್ಟೋನಲ್ಲಿ ಈ ಥರ ಸೌಂಡ್ ಬರುತ್ತೆ ಅಂತ ಒಂದು ಫೀಲ್ ಆಗ್ಬೋದು, ಬಟ್ ಬರುತ್ತೆ. ಪ್ಲೇ ಮಾಡಿ ಇಲ್ಲಿ ನೋಡ್ಬೋದು ಸರ್ ಯಾವ ರೀತಿ ಬರುತ್ತೆ. ಸರ್ ಇದು ಬೋಹಾರ್ಪ್ ಅಂತ ಅಥವಾ ಧನುರ್ವೀಣೆ ಅಂತ ಕರೀತಾರೆ. ಇಲ್ಲಿ ನಾವೇನಂದರೆ ಲೆಂತು ವೈರ್ಸು ಡಿಫ್ರೆನ್ಸ್ ಇದೆ, ಲೆಂತು ಡಿಫ್ರೆನ್ಸ್ ಇದೆ, ಥಿಕ್ನೆಸ್ಸು ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡಿ ನಾವು ಬೋ ಶೇಪಲ್ಲಿ ಬೋ ಶೇಪಲ್ಲಿ ಇದು ಹಾಲೋ ಇರ್ತಕ್ಕ ಅಂದರೆ ಖಾಲಿ ಇರ್ತಕ್ಕಂಥ ಒಂದು ಬೋ ಶೇಪಲ್ಲಿ ಇರ್ತಕ್ಕಂಥದ್ದು. ಇದು ವೈರ್ ಈ ಕಡೆಯಿಂದ ಆ ಕಡೆ ರಿಪೀಟ್ ಆಗಿದೆ. ನಾವು ಒಂದ್ಸರಿ ಪ್ಲೇ ಮಾಡಿದ್ರೆ ಒಂದ್ಸರಿ ಮೀಡಿದಾಗ ವೈರ್ನ ಇದು ವೈಬ್ರೇಟ್ ಆಗುತ್ತೆ, ಫ್ರೀಕ್ವೆನ್ಸಿ ಅಂತ ಕರೀತಾರೆ, ಅಥವಾ ಆಸಿಲೇಷನ್ ಪರ್ ಮಿನಿಟ್ ಅಂತ. ಅಂದರೆ ಒಂದು ನಿಮಿಷಕ್ಕೆ ಎಷ್ಟು ಸರಿ ಅಲಗಾಡುತ್ತೆ ಅಂತ ನೋಡಿ. ನಾವು ಈ ಸರ್ ಪ್ಲೇ ಮಾಡಿದ್ರೆ ಸೌಂಡ್ ಕ್ರಿಯೇಟ್ ಆಗುತ್ತೆ. ಇದು ಏನಾಗುತ್ತದೆ, ಇದಕ್ಕೆ ಟಚ್ ಆಗುತ್ತೆ, ಹಾಫ್ಗೆ ಟಚ್ ಆಗಿ ನಮ್ಗೆ ಇದರಲ್ಲಿ ಸೌಂಡ್ ಬರೋ ಥರ ಫೀಲ್ ಆಗುತ್ತೆ. ನಾವು ನೋಡ್ಬೋದು ಡಿಫ್ರೆಂಟ್, ಒಂದೊಂದರಲ್ಲಿ ಒಂದೊಂದು ಥರ ಬರುತ್ತೆ ಯಾವ ರೀತಿ ಅಂತ ನಾವು ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು. ನೋಡಿ ಈಗ 4 ಪ್ಲೇ ಮಾಡಿದ್ವಿ, ಒಂದೊಂದರಲ್ಲಿ ಒಂದೊಂಥರ ಡಿಫ್ರೆನ್ಸ್ ಸೌಂಡ್ ಸರ್ ನೀವು ಟ್ರೈ ಮಾಡಿ. ಸೊ ಇದರಲ್ಲಿ ಲೆಂತ್ ಮತ್ತು ಥಿಕ್ನೆಸ್ ವೇರಿಯೇಷನ್ ಇದೆ, ಹಂಗಾಗಿ ಡಿಫ್ರೆಂಟ್ ಬರುತ್ತೆ ಸೌಂಡ್. ಕರೆಕ್ಟ್ ನೀವು ಹೇಳಿದ್ದು. ಒಂದೊಂದಲ್ಲೇ ಒಂದೊಂದು ಸೌಂಡ್ ನಮಗೆ ವೇರಿಯೇಷನ್ ಕಾಣಿಸ್ತಾ ಇರುತ್ತೆ. ಅನುಭವ ಕೊಡುತ್ತೆ. ನೋಡ್ದಲ್ವಾ ಇಲ್ಲಿ ಈಗ ಪೈಪಲ್ಲಿ ನಾವು ನೋಡ್ಬೋದು ಡಿಫ್ರೆಂಟು ಯಾವ ರೀತಿ ವೇರಿಯೇಷನ್ ಇರುತ್ತೆ ಒಂದಕ್ಕೊಂದು ಅಂತ. ನೋಡಿ ಇದು ಪೈಪ್ ಇದೆ ಅಲ್ವಾ, ಇದು ತಿರುಗಂಟ ಅಂತ ಕರೀತಾರೆ. ನೋಡಿ ಇಲ್ಲಿ ಪೈಪ್ಸ್ ರೌಂಡ್ ಆಗಿ ಜೋಡಿಸಿದ್ದಾರೆ, ಅದರಲ್ಲಿ ಲೆಂತ್ ವೇರಿಯೇಷನ್ ಇದೆ. ಅದು ಸೌಂಡ್ ಯಾವ ರೀತಿ ಪ್ಲೇ ಮಾಡ್ಬೋದು ಅಂದ್ರೆ ನಾವು ಈ ತರ ಪ್ಲೇ ಮಾಡಿದ್ರೆ ನೋಡಿ, ಈ ತರ ಪ್ಲೇ ಮಾಡಿದ್ರೆ ಅದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಮೂವ್ಮೆಂಟ್ ಆಗ್ತಾ ಇರೋದು ನಾವು ಈ ತರ ಪ್ಲೇ ಮಾಡಿರ್ತೀವಲ್ವಾ, ನಮಗೆ ಫಸ್ಟ್ಗೆ ಸೌಂಡ್ ಜಾಸ್ತಿ ಕೇಳಿಸುತ್ತೆ, ಮತ್ತೆ ಆಚೆ ಹೋದಾಗ ಕಡಿಮೆ ಕೇಳಿಸುತ್ತೆ. ರಿಟರ್ನ್ ಬಂದಾಗ ನಮ್ಗೆ ಸ್ವಲ್ಪ ಜಾಸ್ತಿ ಒಂದು ವೇವ್ ಫಾರ್ಮ್ ತರ ಆ ಥರ ಬರುತ್ತೆ. ಅದು ಇದನ್ನ ಡಾಫರ್ ಎಫೆಕ್ಟ್ ಅಂತ ಕರೀತಾರೆ. ಅದು ಯಾವ ರೀತಿ ಅಂತ ನಾವು ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು ಸರ್. ನೋಡಿ ಸೌಂಡ್ ವೇರಿಯೇಷನ್ ಆಗ್ತಾ ಇದೆ. ಹಾಂ ನೀವು ಮಾಡ್ಬೋದು ನೋಡಿ ಸರ್. ಹಾಂ ವೇರಿಯೇಷನ್ ಇದೆ. ಹಾಂ ಹೌದು ಸರ್. ಓಕೆ ಸೂಪರ್. ಇದು ಬೇರೆ ತರ ಇನ್ನೊಂದಿದೆ, ಇದು ಪ್ಲೇಟ್ ಅಲ್ಲಿ ಮೆಟಲೋಫೋನ್ ಅಂತ ಕರೀತಾರೆ. ಅದು ನೋಡಿ ಸರ್ ಯಾವ ರೀತಿ ಇರುತ್ತೆ ಅಂತ. ಓಕೆ ನೋಡಿ ಸರ್, ಇಲ್ಲಿ ಮೆಟಲೋಫೋನ್ ಅಂತ ಕರೀತಾರೆ ಅಥವಾ ಲೋಹನಾದ ಅಂತ ಕರೀತಾರೆ. ಇಲ್ಲಿ ನೋಡಿ ಪ್ಲೇಟ್ಸ್ ಇದಾವಲ್ವಾ, ಇವೆಲ್ಲ ಮೆಟಲ್ ಇಂದ. ನೋಡಿ ಆ ಕಡೆಯಿಂದ ನೋಡ್ತಾ ಬರೋದು ಈ ಕಡೆ ಲೆಂತ್ ಇನ್ಕ್ರೀಸ್ ಆಗ್ತಾ ಬಂದಿದೆ, ಥಿಕ್ನೆಸ್ ವೇರಿಯೇಷನ್ ಇರುತ್ತೆ. ನಾವು ನೋಡಿ ಆ ಕಡೆಯಿಂದ ಪ್ಲೇ ಮಾಡ್ಕೊಂತ ಬಂದ್ರೆ ಸೌಂಡ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅದೇ ತರ ನಾವು ಈ ಕಡೆಯಿಂದ ಹೊಡ್ಕೊಂಡು ಹೋಗ್ತಾ ಪ್ಲೇ ಮಾಡಿದ್ರೆ ಸೌಂಡ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಅದೇ ತರ ನಾವು ಮೃದುವಾಗಿ ಎಲ್ಲೇ ಬರೆಸಿದ್ರು ಸಹ ನಮಗೆ ಇಂಪಾಗಿ ಕೇಳಿಸೋ ತರ ಸೌಂಡ್ ಕ್ರಿಯೇಟ್ ಆಗುತ್ತೆ. ನಾವು ಯಾವ ರೀತಿ ಅಂತ ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು. ಸಪ್ತಸ್ವರ ಸ್ಪಿಲೇ ಕೊಡುತ್ತೆ. ಹಾಂ ಹೌದು ಸರ್. ನೋಡಿ ನಾವು ಯಾವ ಥರ ಎಲ್ಲೇ ಬರೆಸಿದ್ರು ಒಂಥರ ಇಂಪಾಗಿ ಕೇಳಿಸುತ್ತೆ ನಮಗೆ. ಹಾಂ ಟ್ರೈ ಮಾಡ್ಬೋದು. ಹಾಂ ಮಾಡಿ. ಇದು ಚೆನ್ನಾಗಿದೆ ಸರ್, ಇದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಒಂಥರ ಲೌಡಿಯಾಗಿ ಸೌಂಡ್ ಬರುತ್ತೆ ಸರ್. ಈಗ ಸಂಗೀತ ಸ್ವರಗಳೆಲ್ಲ ಮುಗಿದೋಯ್ತಾಗ ಅದೇ ಥರ ಈಗ ಒಂದು ಡಿಫ್ರೆಂಟ್ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೌದು ಸರ್. ಹೌದು ಸರ್. ನೋಡಿ ಸರ್, ಈಗ ನಾವು ಜನರಲ್ ಆಗಿ ಮಾಮೂಲಾಗಿ ಹಿಂದಿನ ಕಾಲದಲ್ಲಿ ಟೈಮಿಂಗ್ಸ್ನೆಲ್ಲ ಒಂದು ಸೂರ್ಯನ ಆಧಾರದ ಮೇಲೆ ಹೇಳೋರು, ನೆರಳು ನೋಡ್ಕೊಂಡು ಆ ಥರ. ಅದೇ ಥರ ನಮ್ಮ ಇಲ್ಲಿ ಇಲ್ಲಿನ ಲೊಕೇಶನ್ಗೆ ತగ్గಟ್ಟಾಗಿ ಜಂತರ್ ಮಂತರ್ ಅಂತ ಒಂದು ಕಾನ್ಸೆಪ್ಟ್ ಮೇಲೆ ಅದರಲ್ಲಿ ಒಂದು ಮಾಡಲ್ ಆಗಿ ಮಾಡಿದ್ದಾರೆ, ಇಲ್ಲಿ ತೋರಿಸಿದ್ದಾರೆ. ಅಲ್ಲಿ ಯಾವ ರೀತಿ ಟೈಮ್ ನೋಡ್ಬೋದು ಅಂತ ನಾವು ನೋಡ್ಬೋದು. ಇದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಾಡಿವಲಿ ಯಂತ್ರ ಅಂತ ಕರೀತಾರೆ. ನಾಡಿವಲಿ ಯಂತ್ರ ಅಂತ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಮಾಡಲ್ ಕಾಣ್ತಿದೆ ನೋಡಿ, ಇಲ್ಲಿ ಅಲ್ಲೊಂದು ಪೋಲ್ ಇದೆ ನೋಡಿ. ಆ ಪೋಲು ನೋಡಿ, ಸೂರ್ಯ ಪೂರ್ವಕ್ಕೆ ಹುಡ್ತಾನೆ, ನಾವು ನಿಂತ್ಕೊಂಡು ನಮ್ಮ
ನೆರಳು ಆಪೋಸಿಟ್ ಪಶ್ಚಿಮಕ್ಕೆ ಬೀಳುತ್ತೆ. ಅದೇ ತರ ಆ ಪೋಲು ನೆರಳು ಬೆಳಿಗ್ಗೆ 6 ಗಂಟೆಯಿಂದ ಈ ಕಡೆ ಕಾಣ್ತಾ ಇರುತ್ತೆ. ಬೆಳಿಗ್ಗೆ 6 ಗಂಟೆ ಬಿಡ್ದಾಗ ನೋಡಿ 6 o'clock ಅಂತೆಲ್ಲ ಹಾಕಿದಾರಲ್ವ, ಅಲ್ಲಿ ಬೀಳ್ತಾ ಇತ್ತು ಅದ್ರ ಶಾಡೋ. ಅದು ಸೂರ್ಯ ಅಂದ್ರೆ ನಮ್ಮ ಭೂಮಿ ರೊಟೇಟ್ ಆದಂಗೆ ಸೂರ್ಯನ ನೆರಳು ಸಹ ಇಲ್ಲಿ ಮೂವ್ಮೆಂಟ್ ಆಗ್ತಾ ಬರುತ್ತೆ. ಅದೇ ತರ ನಾವು ಟೈಮ್ ನೋಡ್ಬೋದು ಸರ್. ಅಂದ್ರೆ ಈ ಡಿಸ್ಕ್ ಅಲ್ಲಿ ಒಂದು ಡಿಸ್ಕ್ ಅಲ್ಲಿ 6 ಮಂತ್ ಮಾತ್ರ ಟೈಮ್ ನೋಡ್ಬೋದು. 6 ಮಂತ್ ಉಳಿದಿ 6 ಮಂತ್ ಇನ್ನೊಂದು ಡಿಸ್ಕ್ ಇದೆ ಇದಕ್ಕೆ, ಆ ಕಡೆ ಡಿಸ್ಕ್ ಅಲ್ಲಿ ಅದು ಸೂರ್ಯನ ಒಂದು ಕಿರಣಗಳು ಅಂದ್ರೆ ಒಂದು ಏನ್ ಬರುತ್ತೆ ಅದ್ರ ಮುಖಾಂತರ ನಾವು ಟೈಮ್. ಹೌದು ಸರ್, ಸೂರ್ಯನ ಬೆಳಕಿದ್ರೆ ಮಾತ್ರ ನಾವು ಟೈಮ್ ನೋಡೋದು. ಅಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ನಾವು ಸಂಜೆ 6 ಗಂಟೆವರೆಗೂ ಟೈಮ್ ನೋಡೋದು. ಇದರಲ್ಲಿ ಲೋಕಲ್ ಟೈಮ್ ಆಗಿರುತ್ತೆ ಸರ್. ಇದು ಲೋಕಲ್ ಟೈಮ್ ಆಗಿರುತ್ತೆ, ಯಾಕಂದ್ರೆ ಇಲ್ಲಿನ ಅಕ್ಷಾಂಶ ರೇಖಾಂಶದ ಮೇಲೆ ಮಾಡಿರ್ತಾರೆ ಇದನ್ನ. ಹಂಗಾಗಿ ಇದು ಲೋಕಲ್ ಟೈಮ್ ಆಗಿರುತ್ತೆ. ನಮ್ಮ ವಾಚರ್ ಇರ್ತಕ್ಕಂಥದ್ದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಆಗಿರುತ್ತೆ. ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಇದು ಇಲ್ಲಿ ಗೋರಿಬಿದನೂರಿಗೆ ಅಂದ್ರೆ ಇಲ್ಲಿನ ಲೊಕೇಶನ್ಗೆ ಇದು ಕರೆಕ್ಟ್ ಟೈಮ್ ಆಗಿರುತ್ತೆ. ನಾವು ಟೈಮ್ ನೋಡ್ಬೋದು. ಈಗ ಇದು ಬಿಸಿಲಿದ್ರೆ ನಮ್ಮ ಅದ್ರ ಶಾಡೋ ಬಿದ್ದಿರುತ್ತೆ, ಅದ್ರ ಶಾಡೋ ನೋಡ್ಕೊಂಡು ನಾವು ಟೈಮ್ ನೋಡ್ಬೋದು. ಸ್ವಲ್ಪ ಮೋಡ ಇರುತ್ತೆ, ಹಂಗಾಗಿ ಅದು ಕಾಣ್ತಾ ಇಲ್ಲ. ಹೌದು ಸರ್. ಹಂಗಾಗಿ ನೋಡಿ ಇದರಲ್ಲಿ 6 ಮಂತ್ ಅಂದ್ರೆ ಯಾವಾಗಂದ್ರೆ ನೋಡಿ ಸೆಪ್ಟೆಂಬರು ಈಗ ಮಾರ್ಚ್ 22 ಇಂದ ಸ್ಟಾರ್ಟ್ ಆಗಿದೆ. ಮಾರ್ಚ್ 22 ಇಂದ ಸೆಪ್ಟೆಂಬರ್ 21 ವರೆಗೂ ಒಂದೇ ಡಿಸ್ಕಲ್ಲಿ ಇರುತ್ತೆ, ಅಂದ್ರೆ ಉತ್ತರಾಯಣದಲ್ಲಿ ಇರುತ್ತೆ. ಆಮೇಲೆ ಈಗ ಸೆಪ್ಟೆಂಬರ್ 22 ಇಂದ ದಕ್ಷಿಣಾಯನಕ್ಕೆ ಬರುತ್ತೆ. ಮತ್ತೆ ಮಾರ್ಚ್ 21 ವರೆಗೂ ದಕ್ಷಿಣಾಯನದಲ್ಲಿ ಇರುತ್ತೆ. ಮತ್ತೆ ಸೆಪ್ಟೆಂಬರ್ 22 ಮಾರ್ಚ್ 22 ಈಕ್ವಲ್ ಹಗಲು ರಾತ್ರಿ ಅನ್ನೋದು ಈಕ್ವಲ್ ಆಗಿರೋದ್ರಿಂದ 2 ಕಡೆ ಶಾಡೋ ಬೀಳುತ್ತೆ, 2 ಕಡೆ ಟೈಮ್ ನೋಡೋದು. ಅದು ಇದರಲ್ಲಿ ನಾಡಿವಲಯ ಯಂತ್ರದಲ್ಲಿ ಅದೊಂದು ವಿಶೇಷತೆ ಇದೆ. ಇದ್ರದ್ದು ಒಂದು ವಿಶೇಷತೆ ಇರುತ್ತೆ ಸರ್. ಅದೇ ಸರ್. ನೋಡಿ ಸರ್, ಇದು ಸಾಮ್ರಾಟ್ ಯಂತ್ರ ಅಂತ ಕರೀತಾರೆ. ಇಲ್ಲಿ ಏನಂದ್ರೆ ಇಲ್ಲಿ ಸಹ ಅದೇ ಟೈಮ್ ನೋಡ್ಬೋದು. ಯಾವ ಹೌದು ಸರ್. ಈಗ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಒಂದು ಪೋಲ್ ಮುಖಾಂತರ ಟೈಮ್ ನೋಡ್ತಾ ಇದ್ವಿ. ಇಲ್ಲಿ ವಾಲ್ ಮಾಡಿದ್ದಾರೆ ನೋಡಿ ಸರ್. ಬೆಳಿಗ್ಗೆ ಸೂರ್ಯ ಪೂರ್ವಕ್ಕೆ ಉಡ್ತಾನೆ. ಈ ಗೋಡೆ ಕಾಣ್ತಿದೆಯಲ್ವಾ, ಈ ಗೋಡೆ ನೆರಳು ಈ ಕಡೆ ಪಶ್ಚಿಮದ ಕಡೆ ಬೀಳ್ತಾ ಇರುತ್ತೆ ನೋಡಿ. ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ನಾವು ಈ ಕಡೆ ಟೈಮ್ ನೋಡ್ಬೋದು, ಈ ಕಡೆ ಮಾತ್ರ. ಓಕೆನಾ? ಇದು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ. 12 ಗಂಟೆಗೆ ಇದು 0 ಆಗುತ್ತೆ ಸರ್. 12 ಗಂಟೆಗೆ ಅಂದ್ರೆ ನಮ್ಮ ನೆತ್ತಿ ಮೇಲೆ ಇದ್ದಾಗ ನಮ್ಮ ನೆರಳು 0 ಕಾಣ್ತಾ ಇರುತ್ತೆ. ಸೂರ್ಯನ ಒಂದು ಬೆಳಕಿದ್ರೆ ಮಾತ್ರ ಇದು ಟೈಮ್. ಹೌದು ಸರ್, ನೋಡ್ಬೋದು. ಹೌದು, ಅದೇ ತರ ನೋಡಿ ಮಧ್ಯಾಹ್ನ 12 ಗಂಟೆಯಿಂದ ಮತ್ತೆ ಸಂಜೆ 6 ಗಂಟೆವರೆಗೂ ನಾವು ಟೈಮ್ ನೋಡ್ಬೋದು. ಇದು ಸಾಮ್ರಾಟ್ ಯಂತ್ರ ಅಂತ ಕರೀತಾರೆ. ಇದರಲ್ಲಿ ವರ್ಷ ಪೂರ್ತಿ ಒಂದೇ ತರ ಇರುತ್ತೆ, ಇದರಲ್ಲಿ ಏನು ಸಹ ಚೇಂಜಸ್ ಆಗಲ್ಲ. ಇದು ಸಹ ಲೋಕಲ್ ಟೈಮ್ ಆಗಿರುತ್ತೆ. ಲೋಕಲ್ ಟೈಮ್ ಆಗಿರುತ್ತೆ. ಇಲ್ಲಿನ ಲ್ಯಾಟಿಟ್ಯೂಡ್ ಅದರ ಬೇಸ್ ಮೇಲೆ ಮಾಡಿರ್ತಾರೆ ಇದನ್ನು. ಇದು ಸಾಮ್ರಾಟ್ ಯಂತ್ರ ಅಂತ ಕರೀತಾರೆ ಸರ್. ಸರ್ ಬನ್ನಿ. ನೋಡಿ ಸರ್, ಇದು ಪೈ ಅಂತ ಈ ಸಿಂಬಲ್ ನೋಡಿ, ಪೈ ಕಾಣ್ತಿದೆ. ಇದು ಸಿಂಬಲ್ ಪೈ ಅಂತ. ಇದ್ರ ವ್ಯಾಲ್ಯೂ ಅಂದ್ರೆ ಇಲ್ಲಿ ತೋರಿಸಿದ್ದಾರೆ 3.141. ಅದು ಹೆಂಗ್ ಬರುತ್ತೆ ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ 22/7 ಅಂದ್ರೆ 22ನ್ನ 7ರಿಂದ ಭಾಗಿಸಿದ್ರೆ 3.141 ಬರುತ್ತೆ. ಅದು ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂ. ಇದು ಪೈ ವ್ಯಾಲ್ಯೂ. ಇದು ಪೈ ವ್ಯಾಲ್ಯೂನ ತೋರಿಸಿದ್ರೆ ಸುಮಾರು ಇಲ್ಲಿ ನಾವು ರೇಟಿಂಗ್ ಅಲ್ಲಿ ಬರೀಬೇಕಾದ್ರು ಅಥವಾ ಹೇಳ್ಬೇಕಾದ್ರು ಪಾಯಿಂಟ್ ಆದ್ಮೇಲೆ 1 or 2 ನಂಬರ್ಸ್ ಅಥವಾ 3 ನಂಬರ್ಸ್ ವರೆಗೂ ಹೇಳ್ತೀವಿ. ಉಳಿದಿದ್ನೆಲ್ಲ ಇನ್ಫಿನಿಟಿ ಅಂತ ಅದನ್ನ ಬಿಟ್ಬಿಡ್ತೀವಿ. ಅದೇ ತರ ಇಲ್ಲಿ ನೋಡಿ ಸುಮಾರು ಒಂದು 800 ನಂಬರ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ. ಅಂದ್ರೆ ನಾವು ಯಾರು ನೋಡಿರೋದಿಲ್ಲ, ಬಟ್ ಕೇಳಿರೋದಿಲ್ಲ ಇಷ್ಟು ನಂಬರ್ಸ್ ಇರುತ್ತಾ ಪೈ ವ್ಯಾಲ್ಯೂ ಅಂತ. ಬಟ್ ಇಲ್ಲಿ ನೋಡಿದ್ರೆ ನಮ್ಗೆ ಇಲ್ಲಿ ನಂಬರ್ಸ್ ಇಷ್ಟು ಇದೆಯಾ ಅನ್ನೋದು ಅಂದ್ರೆ ಎಂಡ್ ಅನ್ನೋದೇ ಇಲ್ಲ ಸರ್ ಇದಕ್ಕೆ. ಗೋ ಟು ಸ್ಕೈ ಎಲ್ಗಂದ್ರೂ ಹೋದ್ರು ತಗೊಂಡ್ ಹೋಗ್ಬೋದು. ಅಂದ್ರೆ ಅಷ್ಟು ನಂಬರ್ಸ್ ಹೋಗ್ತಾನೆ ಇರುತ್ತೆ, ಎಂಡ್ ಅನ್ನೋದೇ ಇಲ್ಲ. ತಗೊಳ್ಳೋದು 3 ಮಾತ್ರ ನಂಬರ್ ಪಾಯಿಂಟ್ ಆದ್ಮೇಲೆ, ಬಟ್ ಉಳಿದಿದ್ದೆಲ್ಲ ನಾವು ಬಿಟ್ಬಿಟ್ಟಿರ್ತೀವಿ. ಆ ಒಂದು ವಿಶಾಲವಾದ ಸಂಖ್ಯೆಯನ್ನು ನಾವು ಇಲ್ಲಿ ನೋಡಬಹುದು. ನೋಡಿ ಸರ್, ಇಲ್ಲೆಲ್ಲ ಕೆಲವು ಕಡೆ ಎಲ್ಲ ರಿಪೀಟ್ ಆಗಿರ್ತಕ್ಕ ನಂಬರ್ಸ್ ತೋರಿಸಿದ್ದಾರೆ. ಅಲ್ಲಿ ನೋಡಿ 0 ಇಂದ 9 ವರೆಗೂ ಒಂದೇ ಕಡೆ ಅಂಕಿ ಸಿಗುತ್ತೆ, ಬೇರೆ ಎಲ್ಲಿ ಪ್ಲೇಸ್ ಅಲ್ಲಿ ಸಿಗಲ್ಲ. ಅಲ್ಲಿ 111, 555 ಆ ತರ ರಿಪೀಟ್ ಆಗಿರ್ತಕ್ಕ ನಂಬರ್ಸ್ ತೋರಿಸಿದ್ದಾರೆ. ಒಂದ್ಸರಿ ನೋಡ್ಬೋದು ಸರ್ ನೀವು ಯಾವ ರೀತಿ ಇದೆ ನಂಬರು ಅಂತ. ನೋಡಿ ಸರ್, ಇದು ಬಂದ್ಬಿಟ್ಟು ಹ್ಯೂಮನ್ ಸಂಡೈಲ್ ಅಂತ ಕರೀತಾರೆ. ಅಂದ್ರೆ ಈಗ ನಾವು ಮಂತ್ ಬಂದ್ಬಿಟ್ಟು ಸೆಪ್ಟೆಂಬರ್ ಮಂತ್. ಸೆಪ್ಟೆಂಬರ್ ಮಂತ್ ಮೇಲೆ ಉತ್ತರಕ್ಕೆ ಮತ್ತೆ ಅಂದ್ರೆ ನಾವು ಉತ್ತರಕ್ಕೆ ಮುಖ ಮಾಡಿ ನಿಂತ್ಕೊಂಡ್ರೆ ನಾವು ಅಂದ್ರೆ ಅಲ್ಲೊಂದು ಪೋಲ್ ಇದೆ, ಪೋಲ್ ಸ್ಟ್ರೈಟ್ ನಾವು ನಿಂತ್ಕೊಂಡ್ರೆ ನಮ್ಮ ನೆರಳು ನೋಡ್ಕೊಂಡು ಇಲ್ಲಿ ಟೈಮ್ ನೋಡ್ಬೋದು ಸರ್. ನಮ್ಮ ಶಾಡೋ ನೋಡ್ಕೊಂಡು ಇಲ್ಲಿ ಟೈಮ್ ನೋಡ್ಬೋದು. ಅದನ್ನ ಇಲ್ಲಿ ತೋರಿಸಿದ್ರೆ ಅಂದ್ರೆ ಅಲ್ಲಿ ಮಂತ್ ವೈಸ್ ಚೇಂಜಸ್ ಆಗ್ತಾ ಬರುತ್ತೆ. ಇಲ್ಲಿ ಮಂತ್ ಎಲ್ಲ ಚೇಂಜಸ್ ಮಾಡ್ತಾರೆ. ಈಗ ಸೆಪ್ಟೆಂಬರ್ ಮಂತ್ ಎಲ್ಲ ಒಂದೇ ತರ ಟೈಮ್ ಬೀಳ್ತಾ ಇರುತ್ತೆ. ನಮ್ಮ ಶಾಡೋ ನೋಡ್ಕೊಂಡು ಟೈಮ್ ನೋಡ್ಬೋದು ಸರ್. ಹ್ಯೂಮನ್ ಸಂಡೈಲ್ ಅಂತ ಕರೀತಾರೆ. ಇದು ಒಂದು ಟೈಮ್ ನೋಡುವಂತ ವಿಧಾನಕ್ಕೆ ಬರುತ್ತೆ. ಅಂದ್ರೆ ಇದರಲ್ಲಿ ಡಿಫ್ರೆಂಟ್ ಈಗ ನೋಡಿ ನಾವು ಪೋಲ್ ಅಲ್ಲಿ ನೋಡಿದ್ವಿ, ಗೋಡೆಯಲ್ಲಿ ನೋಡಿದ್ವಿ. ಈಗ ನಮ್ಮ ಶಾಡೋ ನೋಡ್ಕೊಂಡು ನಾವು ಟೈಮ್
ಟೈಮ್ ಓಕೆ ಓಕೆ ಇದು ಅವಾಗ ನಮ್ಮ ತಾತ ಅಜ್ಜಿ ಕಾಲದಲ್ಲ ಹೇಳ್ತೀವಿ ನಾವು ಟೈಮ್ ನೆರಳು ನೋಡ್ಕೊಂಡು ಟೈಮ್ ಹೇಳ್ತಿದ್ವಿ ಅಂತ ಆ ಒಂದು ಪ್ಯಾಟರ್ನ್ ಬರುತ್ತೆ ಇದು. ಹೌದು ಸರ್. ಓಕೆ ಓಕೆ ಅವ್ರು ತನ್ನ ಶಾಡೋ ನೋಡ್ಕೊಂಡು ಯಾವ ರೀತಿ ಹೇಳೋರು ಅಂದ್ರೆ ಆ ರೀತಿ ಅಂದ್ರೆ ನಾವ್ ಇಲ್ಲಿ ಮಂತ್ ಇಟ್ಟಿದೀವಿ, ಮಂತ್ ಚೇಂಜ್ ಮಾಡ್ತಾ ಇರ್ತೀವಿ. ಓಕೆ 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 ಬೇರೆ ಎರಡು ಸೌಂಡ್ ಇದೆ, ತೋರಿಸ್ತೀನಿ. ಓಕೆ ಅಂದ್ರೆ ಇಲ್ಲಿ ಕಮ್ಯುನಿಕೇಶನ್ ಅಂದ್ರೆ ಇಲ್ಲಿ ಮಾತ್ರ ಅಲ್ಲಿ ಕೇಳಿಸ್ತಕ್ಕಂಥವು. ಓಕೆ ಇಲ್ಲಿ ಮಾತಾಡಿದ್ರೆ ನಮ್ಗೆ ಆ ಕಡೆ ಒಂದು ಪೋಲ್ ಕಾಣುತ್ತಲ್ಲ, ಒಂದು 50 ಮೀಟರ್ ಅಷ್ಟು ಡಿಸ್ಟೆನ್ಸ್ ಇದೆ. ಇಲ್ಲಿಂದ ಇನ್ನೊಂದು ಪ್ಲೇಸ್ಗೆ 50 ಮೀಟರ್ ಡಿಸ್ಟೆನ್ಸ್ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ ಇದು ಕಿವಿ ಆಕಾರದಲ್ಲಿದೆ. ಓಕೆ ಓಕೆ ಕಿವಿ ಆಕಾರದಲ್ಲಿ ಇಲ್ಲಿ ಒಂದು ರಂಧ್ರ ಇದೆ. ಇಲ್ಲಿ ರಂಧ್ರದಲ್ಲಿ ನಾವು ಮಾತಾಡಿದ್ರೆ ಇದನ್ನ ಸೌಂಡ್ ಪೈಪ್ ಅಥವಾ ಧ್ವನಿ ಕೊಳವೆ ಅಂತ ಕರೀತಾರೆ. ಇಲ್ಲಿ ನಾವು ಮಾತಾಡಿದ್ರೆ ಆಪೋಸಿಟ್ ಅಂದ್ರೆ ಆ ಕಡೆ ಒಂದು 50 ಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಅದೇ ತರ ಇದೇ ತರ ಒಂದು ರಂಧ್ರ ಇರ್ತಕ್ಕಂಥದ್ದು. ಅಲ್ಲಿ ಕಿವಿ ಇಟ್ಟು ಕೇಳಿಸ್ಕೊಂಡ್ರೆ ಅವ್ರಿಗೆ ಕೇಳಿಸುತ್ತೆ, ಅವ್ರು ಮಾತಾಡೋದು ನಮ್ಗೆ ಕೇಳಿಸುತ್ತೆ. ಅಂದ್ರೆ ಇಷ್ಟು ದೂರ ಯಾವ ರೀತಿ ಟ್ರಾವೆಲ್ ಆಗುತ್ತೆ ಅಂದ್ರೆ ಇಲ್ಲಿ ಪೈಪ್ ಹಾಕಿದೆ ಸರ್, ಒಂದು ಪ್ಲಾಸ್ಟಿಕ್ ಪೈಪ್ ನ ರನ್ ಮಾಡಿದ್ದಾರೆ. ಆ ಪೈಪ್ ಅಂದ್ರೆ ಬರೇ ಪೈಪ್ ಅಲ್ಲಿ ನಾವು ಇಷ್ಟು ದೂರ ಟ್ರಾವೆಲ್ ಆಗಲ್ಲ. ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಮೆಕ್ಯಾನಿಕಲ್ ಆಗಿ ಸೈಂಟಿಫಿಕ್ ಆಗಿ ಪೈಪ್ ನ ಟ್ವಿಸ್ಟ್ ಮಾಡಿದ್ದಾರೆ. ಟ್ವಿಸ್ಟ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಮಾತಾಡ್ತಕ್ಕಂಥ ಸಿಗ್ನಲ್ಸ್ ಕಂಪ್ರೆಸ್ ಆಗಿ ಆಂಪ್ಲಿಫೈ ಆಗುತ್ತೆ ಇಲ್ಲಿ, ಮತ್ತೆ ಅಲ್ಲಿ ಮುಂದೆನೂ ಅದೇ ತರ ಟ್ವಿಸ್ಟ್ ಆಗಿದೆ. ಅಲ್ಲಿ ಮತ್ತೆ ಕಂಪ್ರೆಸ್ ಆಗಿ ಆಂಪ್ಲಿಫೈ ಆಗೋದ್ರಿಂದ ನಾವು ಮಾತಾಡ್ತಕ್ಕಂಥ ವಾಯ್ಸ್ ಸಿಗ್ನಲ್ಸ್ ಅಲ್ಲಿ ಪಾಸ್ ಆಗುತ್ತೆ, ಅವ್ರು ಮಾತಾಡ್ತಕ್ಕಂಥದ್ದು ನಮ್ಗೆ ಇಲ್ಲಿ ಪಾಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಸರ್. ಈಗ ಇಲ್ಲಿ ಪೈಪ್ ಇಂದ ನೋಡಿದ್ವಿ, ಅದೇ ತರ ಒಂದು ವಿಸ್ಪರಿಂಗ್ ಡಿಸ್ಕ್ ಅಂತ ಇದೆ, ಪ್ಯಾರಾಬೋಲಿಕ್ ರಿಫ್ಲೆಕ್ಟರ್ ಅಥವಾ ಪಿಸುಮಾತಿಯನ್ ತಟ್ಟೆಗಳು ಅಂತ, ಅದು ಸಹ ನೋಡಬಹುದು ಯಾವ ರೀತಿ ಅಂತ. ಇದು ನೋಡಿ ಸರ್, ಇದು ಪಿಸುಮಾತಿಯನ್ ತಟ್ಟೆಗಳು ಅಂತ ಕರೀತಾರೆ. ನೋಡಿ ಈ ಡಿಸ್ಕ್ ಇದೆಯಲ್ವಾ, ಈ ಡಿಸ್ಕ್ ಅಲ್ಲಿ ಒಂದು ರಿಂಗ್ ಇದೆ. ಈ ರಿಂಗ್ ಅಲ್ಲಿ ನಾವು ಮಾತಾಡ ಪಿಸುಗುಟ್ಟಿದ್ರೆ ಅದನ್ನ ನಿಧಾನಕ್ಕೆ ಮಾತಾಡಿದ್ರೆ ಆಪೋಸಿಟ್ ಆ ಕಡೆ ಡಿಸ್ಕ್ ಇದೆ ಒಂದು, ಆ ಡಿಸ್ಕ್ ಅಲ್ಲಿ ಇದೇ ತರ ರಿಂಗ್ ಇದೆ. ನಾವು ಮಾತಾಡ್ತಕ್ಕಂಥ ಸಿಗ್ನಲ್ಸ್ ಇದಕ್ಕೆ ಇದು ನಾವು ಮಾತಾಡಿದ್ರೆ ಇಲ್ಲಿ ಅವ್ರಿಗೆ ಮತ್ತೆ ಅಲ್ಲಿ ಕೇಳಿಸುತ್ತೆ. ಯಾವ ರೀತಿ ಅಂದ್ರೆ ಇವೆರಡು ಒಂದೇ ಪ್ಯಾರಲಲ್ ಆಗಿರುತ್ತೆ, ಒಂದೇ ಹೈಟ್ ಅಲ್ಲಿ ಇರುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ನಾವು ಮಾತಾಡ್ತಾ ಸಿಗ್ನಲ್ಸ್ ಇದಕ್ಕೆ ಟಚ್ ಆಗಿ ಗಾಳಿಯಲ್ಲಿ ವೇವ್ ಮುಖಾಂತರ ಪಾಸ್ ಆಗಿ ಅದಕ್ಕೆ ಟಚ್ ಆಗಿ ಅಲ್ಲಿ ಆ ತರ ಕೇಳಿಸುತ್ತೆ. ಸೊ ಇಲ್ಲಿ ಯಾವುದೇ ಪೈಪ್ ವ್ಯವಸ್ಥೆ ಇರೋದಿಲ್ಲ, ಏನೂ ಇಲ್ಲ ಸರ್. ಇಲ್ಲಿ ವೈರು ಪೈಪ್ ಕನೆಕ್ಷನ್ ಏನೂ ಇಲ್ಲ. ಇಲ್ಲಿ ಗಾಳಿ ಮುಖಾಂತರ ವೇವ್ ಮುಖಾಂತರ ಟ್ರಾನ್ಸ್ಫರ್. ಇದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂದ್ರೆ 50 ಮೀಟರ್ ವರೆಗೂ ಇದೆ ಸರ್. ಸೇಮ್ ಅದ್ರದ್ದು ಎಷ್ಟು ಡಿಫರೆನ್ಸ್ ಇದೆ, ಇದು ಅಷ್ಟೇ ಡಿಫರೆನ್ಸ್ ಇದೆ. ಅಂದ್ರೆ ಇದು ನಮಗೆ ಇಲ್ಲಿ ಪಕ್ಕದಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡಂಗೆ ಇರುತ್ತೆ.